ಕಳೆದ 10 ವರ್ಷಗಳಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಅಭಿವೃದ್ಧಿ ಕಾಮಗಾರಿ ಹಾಗೂ ಮುಂದಿನ ಪೀಳಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೇವಲ 6 ತಿಂಗಳಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿದರು. ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಮಾಳಪಲ್ಲಿ ಕೆರೆಯ ಪುನಶ್ಚೇತನ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಅವರು ಎಸ್ಎಂ ಕೃಷ್ಣರವರು ಮುಖ್ಯಮಂತ್ರಿಯಾಗಿದ್ದಾಗ ಜಲ ಸಂವರ್ಧನೆ ಯೋಜನೆಯಡಿಯಲ್ಲಿ ಕೆರೆಗಳ ಅಭಿವೃದ್ಧಿಗೆ ವಿಶ್ವ ಬ್ಯಾಂಕ್ ಯೋಜನೆಯಡಿಯಲ್ಲಿ ವಿವಿಧ ಕಾಮಗಾರಿಗಳನ್ನು ಮಾಡಲಾಗಿತ್ತು. ಕೆಲವು ಕಡೆ ಜವಾಬ್ದಾರಿಯಿಂದ ಈ ಕಾಮಗಾರಿ ಮಾಡಿದರೆ ಇನ್ನು ಹಲವು ಕಡೆ ರಾಜಕಾರಣದ ವೈಮನಸ್ಯದಿಂದ ಕಾಮಗಾರಿಗಳು ನಿರೀಕ್ಷೆಯ ಮಟ್ಟದಲ್ಲಿ ಆಗದೇ ಇರುವುದರಿಂದ ಕೆಲ ಕೆರೆಗಳು ಯಥಾಸ್ಥಿತಿಗೆ ಬಂದಿದೆ. ಈ ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಕೊಳವೆ ಬಾವಿಗಳನ್ನೇ ಅವಲಂಬಿಸಿದ್ದು ಕೆರೆಯಲ್ಲಿ ಎಷ್ಟು ನೀರು ಇದ್ದರೆ ಅಷ್ಟು ಕೊಳವೆ ಬಾವಿಗಳಿಗೆ ಅನುಕೂಲವಾಗುತ್ತದೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ಸಮಾಜಕ್ಕೆ ಕೊಡುಗೆ ಕೊಡಬೇಕಾದರೆ ಕೆರೆಗಳನ್ನು ಉಳಿಸುವಂತಹ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಕೆರೆಗಳ ಬಗ್ಗೆ ಎಲ್ಲರಿಗೂ ಬಹಳ ಹೆಚ್ಚಿನ ತಿಳುವಳಿಕೆ ಇದೆ, ಆದರೆ ಇವತ್ತು ನಿರ್ಲಕ್ಷ್ಯ ಕೂಡ ಇದೆ ಅಂತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿದೆ. ಕೃಷ್ಣರವರು ಮುಖ್ಯಮಂತ್ರಿ ಇದ್ದಾಗ ಜಲ ಸಂವರ್ಧನೆ ಯೋಜನೆ ಅಂತ ಹೇಳಿ ಒಂದು ಕಾರ್ಯಕ್ರಮ ವರ್ಲ್ಡ್ ಬ್ಯಾಂಕ್ನ ಸಹಯೋಗದೊಂದಿಗೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕೆರೆಗಳ ಅಭಿವೃದ್ಧಿಯನ್ನು ಏನು ಇವತ್ತು ಜನರ ಪಾಲ್ಗೊಳ್ಳುವಿಕೆ ಜೊತೆಗೆ ಸಂಪೂರ್ಣವಾಗಿ ಕೆರೆಯ ವಿಸ್ತೀರ್ಣವನ್ನು ಅಳತೆ ಮಾಡಿ ಪೋಷಕ ಕಾಲುವೆಗಳಿಂದ ಹಿಡಿದು ಇವನ್ನೆಲ್ಲ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸ ಮತ್ತು ಹೂಳು ತುಂಬಿರ್ತಕ್ಕಂಥದ್ದನ್ನು ಹೂಳು ತೆಗಿತಕ್ಕಂಥ ಕೆಲಸಕ್ಕೆ ಅವತ್ತು ವರ್ಲ್ಡ್ ಬ್ಯಾಂಕ್ನ ಸಹಯೋಗದೊಂದಿಗೆ ದೊಡ್ಡ ಮಟ್ಟದಲ್ಲಿ ಆಯಿತು. ಬಹಳಷ್ಟು ಗ್ರಾಮಗಳಲ್ಲಿ ಸಾರ್ವಜನಿಕರ ಪಾಲುದಾರಿಕೆ ಇತ್ತು. ಕೆಲವು ಕಡೆ ಬಹಳ ಜವಾಬ್ದಾರಿಯಿಂದ ಮಾಡಿದ್ರು, ಕೆಲವು ಕಡೆ ಸಣ್ಣ ಪುಟ್ಟ ರಾಜಕಾರಣದಿಂದ ಕೆಲಸ ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ. ಮತ್ತೆ ಈಗ ಅದೇ ಯಥಾಸ್ಥಿತಿಗೆ ಇವತ್ತು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಗೆಲ್ರಿಗೂ ಗೊತ್ತಿದೆ, ಇವತ್ತು ಬೋರ್ವೆಲ್ ಆಧಾರಿತವಾಗಿ ಇವತ್ತು ನಾವು ಪದ್ಧತಿಯನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಎದುರುಗಡೆ ಸ್ಪ್ರಿಂಕ್ಲರ್ ಆನ್ ಮಾಡಿದ್ದಾರೆ, ಸ್ಪ್ರಿಂಕ್ಲರ್ ಅಲ್ಲಿ ಇವತ್ತು ನೀರು ಹಾಯಿಸ್ತಾ ಇದ್ದೀವಿ. ಎಷ್ಟಡಿ ಹೋಗಿದೆಪ್ಪ ಬೋರ ಯಾರು ಎಷ್ಟರ ಮಟ್ಟಿಗೆ ಇವತ್ತು ಕೆರೆಗಳಲ್ಲಿ ನೀರಿದ್ರೆ ಸುತ್ತಲೂ ಇರ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಬೋರ್ವೆಲ್ ಅಲ್ಲಿ ಅಥವಾ ಅಲ್ಲೇ ಇರ್ತಾ ಮುಂದೆ ಯಾವ ರೀತಿ ಭೂಮಿಯಲ್ಲಿ ಇರ್ತಕ್ಕಂಥ ಪದರಗಳಲ್ಲಿ ನೀರು ಮುಂದೆ ಹೋಗಿ ಅಲ್ಲಿ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥದ್ದು ಮತ್ತು ಅಲ್ಲಿ ನೀರು ಲಭ್ಯ ಆಗ್ತಕ್ಕಂಥದ್ದನ್ನ ನಾವೆಲ್ಲರೂ ನಮ್ಮ ಅನುಭವದಿಂದ ನಮ್ಗೆಲ್ರಿಗೂ ತಿಳಿದಿದೆ. ಆದರೆ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಉಳಿಸ್ಕೊಳ್ಬೇಕಾದ್ರೆ ಬಹುಶಃ ಆಸ್ತಿ ಮತ್ತೊಂದು ಉಳಿಸುವಂಥದ್ದು ಮಾಡುವಂಥದ್ದು ಅದು ವೈಯಕ್ತಿಕ. ಸಮಾಜಕ್ಕೆ ಏನಾದರೂ ನಾವು ಕೊಡುಗೆ ಕೊಡಬೇಕಾದ್ರೆ ಅದು ಎಲ್ಲರೂ ಸೇರಿ ನಾವೆಲ್ಲರೂ ಇವತ್ತು ಕೆರೆಗಳನ್ನ ಉಳಿಸ್ತಕ್ಕಂಥ ಕೆಲಸ ಆಗುತ್ತೆ. ನೋಡಿ, ಈಗ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಎಲ್ಲ ಈ ಜಾಲಿ ಮರಗಳನ್ನ ಬೆಳೆಸುವಂಥದ್ದು ಪ್ರಾರಂಭ ಆಗುತ್ತೆ. ನೀರೆಂಗೂ ಇಲ್ಲ, ಹೋಗ್ಲಿ ಜಾಗ ಆದ್ರೂ ಉಳಿಲಿ ಅಂತ ಹೇಳಿ ಜಾಲಿ ಮರಗಳನ್ನ ಹಾಕುವಂತ ಪರಿಸ್ಥಿತಿ ಆಯ್ತು. ಅದರಿಂದ ಅಂತರ್ಜಲ ವೃದ್ಧಿನೂ ಆಗಲ್ಲ, ಏನಿಲ್ಲ, ಇನ್ನು ಅಂತರ್ಜಲ ಕುಸಿತ ಹೋಗ್ತದೆ. ಈಗ ಅದನ್ನ ತೆಗಿಬೇಕು ಅಂತಕ್ಕಂಥದ್ದು ಈಗ ಮತ್ತೊಂದು ಕಡೆಯಿಂದ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾನು ಅವ್ರನ್ನ ಬಹಳ ಹೃದಯಪೂರ್ವಕವಾಗಿ ಅವರೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನ ನಮ್ಮ ಊರಿನ ಎಲ್ಲರ ಪ್ರಮುಖರ ಪರವಾಗಿ ನಾನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ನಾನು ಇಷ್ಟೇ ಹೇಳೋದು, ಸರ್ಕಾರಗಳು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಬ್ಯಾಂಕ್ ಅವರು ಆಗ್ಬೋದು, ಬೇರೆ ಉದ್ಯಮಿಗಳಾಗ್ಬೋದು, ಬೇರೆ ಅವರು ಇವತ್ತು ಮುಂದೆ ಬಂದು ಸಮಾಜದಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಅನುದಾನದಲ್ಲಿ ಇವತ್ತು ಬಹಳಷ್ಟು ಕೆಲಸಗಳು ಮಾಡಕ್ ಬರ್ತಾ ಇದ್ದಾರೆ. ನಾವು ಇವತ್ತು ಬಹಳಷ್ಟು ಜನರನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಇವತ್ತು ಊರುಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದು ಕೇಳ್ತಾ ಇದ್ದಾರೆ, ಫಿಲ್ಟರ್ಸ್ ಕೇಳ್ತಾ ಇದ್ದಾರೆ, ಅದಕ್ಕೆ ಕೆಲವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಬೇರೆ ರೀತಿಯಲ್ಲಿ ಇವತ್ತು ಬಹಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ನಾವು ಓಸ್ಯಾಟ್ ಅಂತಕ್ಕಂಥ ಸಂಸ್ಥೆಯವರು ಇವರು ಶಾಲಾ ಬಿಲ್ಡಿಂಗ್ ಕಟ್ಕೊಡ್ತಾರೆ. ಈಗ ನಮ್ಮ ವೆಂಕಟಪೇಟೆ ಹೈಸ್ಕೂಲಲ್ಲಿ ಇವತ್ತು ಬಿಲ್ಡಿಂಗ್ ಪೂಜೆ ಮಾಡೋದಿತ್ತು. ಮೋಸ್ಟ್ಲಿ ಬುಧವಾರ ಮಾಡಬೇಕು ಅಂತಕ್ಕಂಥದ್ದಿದೆ, ಆದರೆ ಬುಧವಾರ ಅದನ್ನು ಪೂಜೆ ಮಾಡುವಂಥ ಕೆಲಸಕ್ಕೆ ಮಾಡ್ತೀವಿ. ಈ ರೀತಿಯಾಗಿ ಮುಂದೆ ಬಂದಾಗ ನಾವು ಅವರನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಯಾವ ರೀತಿ ಸಮಾಜದಲ್ಲಿ ಜನರಿಗೆ ಸರ್ಕಾರನೇ ಎಲ್ಲ ಮಾಡ್ಲಿಕ್ಕೆ ಆಗದೆ ಇರುವಂಥ ಸಂದರ್ಭದಲ್ಲಿ ಈ ತರ
ಸಮಾಜ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ಇವತ್ತು ಈ ರೀತಿಯಾಗಿ ಇವೆಲ್ಲ ಉಪಯೋಗಗಳನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಏನು KCB ಅಲ್ಲೂ ನೀರು ಬಂದಿತ್ತು ಕೆರೆಗಳಿಗೆ, ಆ ಒಂದು ಇದರಿಂದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಧಿಕಾರದಲ್ಲಿ ಇಲ್ಲದಿದ್ದರೂ ಸಹ ಆ ಸಂದರ್ಭದಲ್ಲಿ ತಮ್ಮ ಹೋರಾಟ ಮುಖಾಂತರ ನಮ್ಮ ಎಲ್ಲಾ ಭಾಗದ ಕೆರೆಗಳನ್ನ ನೀರು ತುಂಬಿಸಿದಂತ ಭಗೀರಥ ಅಂದ್ರೆ ಈ ಸಂದರ್ಭದಲ್ಲಿ ತಪ್ಪಾಗಲಾರ್ದಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಕಲುಷಿತ ನೀರನ್ನ ಬೇರ್ಪಡಿಸಲು ಈಗಾಗಲೇ ಸರ್ಕಾರದ ವತಿಯಿಂದ 4 ಕೋಟಿ ರೂಪಾಯಿಗಳನ್ನು ಸಹ ಮಾನ್ಯ ಸಚಿವರು ನಮ್ಮ ನಗರ ವ್ಯಾಪ್ತಿಗೆ ತಂದಿದ್ದಾರೆ. ಅರಸೀಕೆರೆ ಭಕ್ತರಳ್ಳಿ ಅರಸೀಕೆರೆ ನೀರಿಗೆ ಈಗಾಗಲೇ ಹೇಳಿದ್ದಾರೆ ಸಾಹೇಬರು, ಅದನ್ನ ಬಣ್ಣ ಸಹ ಮುಂದೆ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ನೀರ್ ಕೆಪಾಸಿಟಿ ಜಾಸ್ತಿ ಈಗಲೂ ಸಹ ನಾವು ಒಂದು 6 ರಿಂದ 8 ತಿಂಗಳು ನೀರು ಬರಗಾಲದಲ್ಲೂ ಸಹ ಇನ್ನೂ ಇದೆ, ನಮ್ಗೆ ನೀರಿಗೆ ಯಾವುದೇ ರೀತಿಯಾದ ತಾಪತ್ರೆ ಇಲ್ಲ. ಅದೇ ರೀತಿಯಾಗಿ ಎಲ್ಲಾ ಕೆರೆಗಳು, ನಗರದ ಸುತ್ತಮುತ್ತ ಕೆರೆಗಳು ನೀರು ತುಂಬಿಕೊಂಡ್ರೆ 10 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಎಲ್ಲಾ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಅದೇ ರೀತಿಯಾಗಿ NGO ಸಂಸ್ಥೆಯವರು ನಮ್ಮಲ್ಲಿ ಬಂದು ಕೇಳಿದಾಗ ಅವರಿಗೆ ಏನೇ ಬೇಕಾದ್ರೂ ಸಂಪೂರ್ಣ ಸಹಕಾರ ಕೊಡ್ಲಿಕ್ಕೆ ನಾವು ನಗರಸಭೆ ವತಿಯಿಂದ ಎಲ್ಲ ನಮ್ಮ 31 ವಾರ್ಡ್ ಮೆಂಬರ್ಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ನಾವು ಅವ್ರ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮತ್ತಷ್ಟು ಅಭಿವೃದ್ಧಿಗಳನ್ನ ಮಾಡಲಿ ಅವರಿಗೆ ನಾವು ಭರವಸೆ ಕೊಡ್ತೀವಿ. ಯಾವುದೇ ರೀತಿ ಈ ಕೆರೆಯನ್ನ ನಮಗೆ ಬಂದ ಮೇಲೆ ಸ್ವಚ್ಛವಾಗಿ ಇಟ್ಕೊಳ್ತೀವಿ, ಯಾವುದೇ ರೀತಿ ಗಲೀಜು ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಮತ್ತು ನಗರದಲ್ಲಿ ತಾವು ಏನು ಯೋಜನೆಗಳು ಹಾಕೊಡ್ತೀವೋ, ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಇರೋವರೆಗೂ ಸಹ ಅದನ್ನ ಹಾಗೆ ಕಾಪಾಡ್ಕೊಂಡು ಹೋಗ್ತೀನಿ.